ಪಾಂಚಾಲ, ದ್ರೌಪದಿ ಅಂದು ತುಂಬಿದಂತಹ ಸಭೆಯಲ್ಲಿ ಮಾನ ಹೋಗುವಂತಹ ಕಾಲಕ್ಕೆ ಅವನ ಮಾನವನ್ನು ರಕ್ಷಣೆ ಮಾಡಿದವ ನಾನು. ಹಾಗಿರುವಾಗ ಇಂದು ನನ್ನ ಮಾನ ಹೋಗುವಂತಹ ಕಾಲಕ್ಕೆ ಆಕೆ ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ ಉಂಟು. ರಾತ್ರಿಯ ವೇಳೆಯಾಗಿದ್ರೂ ಕೂಡ ಪ್ರೀತಿಯಿಂದ ನಾನು ಕರೆದೆ ಅಂತಾದ್ರೆ ನನ್ನ ಕರೆಗೆ ಹೋಗೊಟ್ಟು ಓಡಾಡಿಕೊಂಡು ಬರ್ತಾಳೆ. ಸರಿ, ಬೇರೆ ಯಾರೂ ಅಲ್ಲ. ಈ ಕಾಲದಲ್ಲಿ ದ್ರೌಪದಿಯನ್ನೇ ನೆನೆಸಿಕೊಳ್ಳುತ್ತೆ. ಮಂಗಳಾತ್ಮಕಿ ಮಧುರ ಭಾಷಿಣಿ, ಮಂಗಳಾತ್ಮಕಿ ಮಧುರ ಭಾಷಿಣಿ, ಹಿಂಗದನ್ನಯ ಮಾನವನು ನೀ ಗಾಯಬೇಕೆಂದು ಅಂಗಜನ ಪಿತ ನಿಂತು ಧ್ಯಾನಿಸೆ ತಂಗಿ ದ್ರೌಪದಿ ಕೋಮಲಾಂಗಿ ಎನ್ನುತ್ತ ಸ್ಮರಿಸಿದನು. ಅವರ ಬಾಯಿ ಕಡೆಗೆ ಓ ಇದ್ದ ಗಜಪುರದೊಳಗೆ ದ್ರೌಪದಿ ಅತಿಯಲ್ಲಿ ಸರಿರಾತ್ರೆಯೊಳಗೆ ಅತಿಯಲ್ಲಿ ಸರಿರಾತ್ರಿಯೊಳಗೆ ದ್ರೌಪದಿ ದ್ರೌಪದಿ ಅತಿಯಲ್ಲಿ ಸರಿರಾತ್ರೆಯೊಳಗೆ ಎಚ್ಚತ್ತು ಸಂಜಾಗ್ರಹದೊಳಿರಲ ಹೊತ್ತಿನಲ್ಲಿ ಮತ್ತೆ ಹರಿ ನುಡಿ ಶಬ್ದವಾಗಲು, ಹರಿ ನುಡಿ ಶಬ್ದವಾಗಲು ಭಕ್ತಿಯಲ್ಲಿ ಪಾಂಚಾಲಿ ಕೇಳು ಪಾಲಿಸಿದನು. ಶಕ್ತಿಯಿಂದ ಹರಿ ನುಡಿಯ ಸರಿರಾತ್ರಿಯೊಳು ದ್ರೌಪದಿ ಸಮಸ್ತರ ವಿಚಾರವನ್ನು ಕೇಳಬೇಕು ಎನ್ನುವಂತಹ ಉತ್ಸಾಹ ನನ್ನ ಪಾಲಿಗೆ. ಕೇಳ್ತೀಯಮ್ಮ ಅಣ್ಣ? ಮುರಮತನೇ ಲಾಲಿಸವರೆಲ್ಲ ಕ್ಷೇಮಿಗಳು ಅಣ್ಣ ಮುರಮತನೇ ಲಾಲಿಸವರೆಲ್ಲ ಕ್ಷೇಮಿಗಳು ಅರಿಕೆ ಮಾಡುವೆ ನಿನ್ನೊಡೊಂದು ಇರುಳೊಳಗೆಲ್ಲವೂ ಸ್ಮರಿಸಿದುದು ಏಕೆ? ಈ ಇರುಳಿನೊಳಗೆಲ್ಲವೂ ಸ್ಮರಿಸಿದುದು ಏಕೆಂದು ಚರಣಕ್ಕೆ ಎರಗಲ್ಪಿದನು. ಮುರಮತನೇ ಲಾಲಿಸುವುದು ಅಣ್ಣಯ್ಯ, ಧ್ಯಾನಿಸುವುದಲ್ವೇ?
ನಿನ್ನನ್ನು ಧ್ಯಾನಿಸಬೇಕಿದ್ರೆ ಹೊತ್ತು ಗೊತ್ತಿನ ಪರಿವೇನಿಲ್ಲ, ಯಾವಾಗ ಬೇಕಾದ್ರೂ ದೇವರನ್ನು ಧ್ಯಾನಿಸಬಹುದು. ಆದ್ರೆ ಈ ಹೊತ್ತು ಈ ತಂಗಿಯನ್ನು ಏನೋ ನೆನವರಿಕೆ ಮಾಡಿದ ಹಾಗೆ ಖಂಡಿತವು ಪತಿಯ ಬಳಿಯಿಂದ ಬಂದಿದ್ದೇನೆ ಅಣ್ಣಯ್ಯ. ಏನು ಅಂತ ಅರ್ಥವಾಗ್ಲಿಲ್ಲ, ಹೇಳಿದ್ರೆ ನನ್ನ ಮನಸ್ಸಿಗೂ ಸಂತೋಷವಾಗ್ತದೆ. ಹೇಳಣ್ಣ, ಏನು ಅಂತ ಹೇಳುವುದು? ದಿನದಿ ವೈವಾಹ ಆದಷ್ಟು ಬೇಗ ಮಗನಿಗೆ ಒಂದು ಹುಡುಗಿಯನ್ನು ಹುಡುಕಿ ಮದುವೆಯ ವ್ಯವಸ್ಥೆಯನ್ನು ನೀನೇ ಮಾಡಬೇಕಮ್ಮ. ಓ, ಸಮಸ್ಯೆಯೂ ಇಲ್ಲಿದೆ, ಪರಿಹಾರವೂ ಇಲ್ಲಿದೆ. ಹೌದು. ಅಣಲಾಲಿಸೆಲ್ಲ ಕೇಳುವುದು ಬಣ್ಣದ ಮಾತಲ್ಲ, ಬಿಡುವುದು ಬಣ್ಣದ ಮಾತಲ್ಲ. ಯಾವಾಗಲೂ ನೀನು ಏನನ್ನೇ ಹೇಳಿ ಅದಕ್ಕೊಂದು ಹೊಸ ರೂಪಕದ ಛಾಯೆಯನ್ನು ಕೊಡುತ್ತಿ. ಅಂದೊಮ್ಮೆ ಕೊಟ್ಟಿದ್ದಿ ನೀನು, ಹಿಂದೊಮ್ಮೆ ಅಲ್ಲಿದ್ದದ್ದು ಸುಭದ್ರೆ ಅಲ್ವೋ? ಹಾಗಿದ್ರೆ ಈಗ ಇಲ್ಲಿ ನಿನ್ನ ಮಾತು ಕೆಲವೊಂದು ಸಲ ಅದಕ್ಕೆ ಬಣ್ಣದ ಸ್ಪರ್ಶವಾದಾಗ ಕೇಳುವುದಕ್ಕೆ ಬಹಳ ಆನಂದವಾಗ್ತದೆ ಅಣ್ಣಯ್ಯ. ಅದೆಲ್ಲ ಸರಿ, ಆದ್ರೆ ಸಮಸ್ಯೆಯ ಮೂಲಕ ವಿಷಯವನ್ನು ಪ್ರಸ್ತುತಿ ಮಾಡಿದ್ದೆ ಅಣ್ಣಯ್ಯ. 8ರ ಗಂಟು ನಿನಗೇನು ಹೊಸತಲ್ಲ, ಹತ್ತಿರದ ನಂಟು. 8ನ್ನು ಬಿಟ್ರೆ ಏನಿಲ್ಲ, ಜೀವನವೇ ಇಲ್ಲ. ಹಾಗಿದ್ದಾಗ 7 ದಿವಸಗಳು ಸಂದು ಹೋದು, ಈ ರಾತ್ರಿ ಒಂದಿದೆ ಇನ್ನು. ಲೋಕಗಳಲ್ಲೆಲ್ಲ ಸುತ್ತಾಡಿದವನು ನೀನು, ನಿನಗರಿಯದ ಲೋಕ ಉಂಟೆ ಅಣ್ಣ. ಈ ಲೋಕದಲ್ಲಿ ಯಾವುದೇ ಅನುರೂಪದ ಸ್ಥಳವೂ ಕೂಡ ನಿನಗೆ ಗೋಚರವಾಗುವಂತದ್ದು. ಅಲ್ಲಿ ಎಲ್ಲಿಯೂ ಕೂಡ ಮನ್ಮಥನಿಗೆ ಅನುರೂಪಳಾದಂತಹ ಸತಿ ಇಲ್ಲ ಅಂತ ಆದ ಮೇಲೆ
ಹೆಣ್ಣಾದ ನಾನು ಈ ಕಾರ್ಯವನ್ನು ಮಾಡುವುದು ಅಂತ ಹೇಳಿದ್ರೆ ಎಷ್ಟು ಸಮಂಜಸವಾದೀತಣ್ಣ, ನನ್ನಿಂದ ಸಾಧ್ಯವೇ ಇದು. ಅದು ಕೂಡ ಎಲ್ಲಿಯಾದ್ರೂ ಸ್ವಲ್ಪ ಸಮಯ ಇದ್ರೆ ಬೇರೆ ವಿಚಾರ. ಒಡೆಯ ಇದ್ದಾನ? ಯಜಮಾನ್ರ ಹೌದು, ಒಳಗಿದ್ದಾರೆ. ಮಾತಾಡ್ಬೇಕಿತ್ತು ಸ್ವಲ್ಪ. ಯಾರಿಗೆ? ನನಗೆ ಯಾಗ ಈಗಲೇ ಈಗ ಅದಕ್ಕೋಸ್ಕರ ಬಂದದ್ದು. ಮಾತಾಡ್ಲೇಬೇಕಾ? ಈಗಲೇ ನಿಮ್ಮ ಯಜಮಾನರಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ಅದರಲ್ಲಿ ಮಾತಾಡ್ಬೇಕಿತ್ತು. ನಿನ್ ಜನ ಯಾರು? ಹೆಣ್ಣಲ್ವ? ಅಲ್ಲಿ ಹೋಗಿ ಹೇಳ್ಬೇಕು ನೀನು. ಏನು ಏನು ತಿಳಿದು? ನಾರಿಯೋಳು ಬಂದಿದ್ದಾಳೆ, ಹಾ. ಸ್ವಲ್ಪ ಏನು ವಿಚಾರಗಳಿದೆ ಅಂತೆ ಮಾತಾಡುವುದಕ್ಕೆ. ಆಗಿಲ್ಲ ಭಟ್ಟನಲ್ವೇ ನೀನು? ನಿನ್ನ ಕರ್ತವ್ಯ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ಹೌದು. ಅದಕ್ಕೋಸ್ಕರವಾಗಿ ನೇರ ಒಡೆಯನ ಬಳಿಗೆ ಹೋಗು. ನಾರಿಯವಳು ಬಂದಿದ್ದಾಳೆ, ಮಾತಾಡುವುದಕ್ಕಿದೆ ಅಂತ ಹೋಗಿ ಹೇಳು. ನೀನು ನಾರಿ ಅಲ್ವೋ? ಅಯ್ಯೋ ನಾರಿಯಾದರೇನು ಕಡೆಗೆ, ನಾರಿಯಾದರೇನು ನಮಗೆ, ನಾರಿಯಾದರೇನು ನಮಗೆ. ನಾರಿ ಆದರೇನು ನಮಗೆ, ನಾರಿ ಆದರೇನು, ನಾರಿಯಾದರೇನು. ನಾರಿಯಾದರೇನು ಸೂರ್ಯ ಉದಯವಾಗ ನನಗ, ಉದಯವಾಗ ನನಗ. ಸೂರ್ಯ ಉದಯವಾಗ ನನಗ ನಾನು ಬೇಡೋ, ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ನೀನು ತಿರುಗಲೇಕೆ, ಯಾಕೆ? ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ನೀನು ತಿರುಗಲೇಕೆ, ತಿರುಗಲೇಕೆ, ಎದ್ದು ನೀನು ತಿರುಗಲೇಕೆ, ತಿರುಗಲೇಕೆ. ಪದ್ಮವೇನು ಮರದೊಡನೆ, ಪದ್ಮವೇನು ಮರದೊಡನೆ. ಸುದ್ದಿ ಯಾವುದು, ಸುದ್ದಿ ಯಾವುದು, ಯಾವುದು ಸುದ್ದಿ ಯಾವುದು. ನಾರಿಯಾದರೇನು ನಮಗೆ, ನಾರಿಯಾದರೇನು ನಮಗೆ, ಸೂರ್ಯ ಉದಯವಾಗುವಾಗ ಯಾರು ಬೀಳುವರು? ಏನು ಆವೇಶ ಬಂದದ್ದು? ಅಡಿಯಿಂದ ಮುಡಿಯವರೆಗೆ ನೋಡುದು, ಏನನ್ನು? ಪರಿಚಯ ಉಂಟು ಅಂತ. ಅದೇ ಗೊತ್ತಾಗ್ತದೆ. ಪರಿಚಯದೊಳಲ್ಲ, ಈ ಊರೊಳಲ್ಲ ಅಂತ ನಾರಿ ಅಂತ ಹೇಳಿದೆ. ಹೌದು, ನಾರಿದ ಕಾರಣ ಗೊತ್ತಾಗಿದೆ. ನೀನು ನಾರಿ ಅಲ್ಲ, ದೊಡ್ಡ ಮಹಾಮಾರಿ ಹೆಮ್ಮಾರಿಯೇ ಆಗು. ಹಾಗೆ ಹೇಳಿದ್ದಾನೆ. ಆಗುದಿಲ್ಲ. ಆಗುವುದಿಲ್ಲ. ಆದರೂ ನನಗೆ ಲೆಕ್ಕ ಅಲ್ಲ. ಯಾಕೆಂದ್ರೆ ಈಗ ಹೋಗಿ ಯಜಮಾನರ ಹತ್ರ ಮಾತಾಡ್ಬೇಕು ಅಂತ ಮಾತಾಡ್ತೇನೆ. ಇಲ್ಲಿಂದ ಸಕಲ ವಿಚಾರವನ್ನು ಹೇಳಲಿಕ್ಕೆ ಬೇಕಾಗಿಯೇ ನಾನಿದ್ದವ. ಆದರೆ ಅದೇನು ಆದರೆ? ಸಮಯ ಸಂದರ್ಭ ಮುದಿಗೆ ಸೂರ್ಯ ಮುಳುಗಿದ್ದಾನಲ್ಲ. ಹೌದು, ಮುಳುಗಿದ ಸೂರ್ಯ ಅಲ್ಲೇ ಬಿಡಾರ ಮಾಡುದಿಲ್ಲಲ್ಲ, ಮಾಡ್ಲಿಕ್ಕಿಲ್ಲ. ಬೆಳಿಗ್ಗೆ ಉದಯಿಸ್ತಾನಲ್ಲ ಮೂಡು ದಿಕ್ಕಲ್ಲಿ. ಹೌದು. ಆದ ಕಾರಣ ನಿನ್ನ ಸಮಸ್ಯೆ ಏನಿದ್ದರೂ ಕೂಡ ಒಂದೇ ಒಂದು ಅಕ್ಷರ ಬಿಡದೆ ನನ್ನಲ್ಲಿ ಹೇಳು. ನಾನು ಹೋಗಿ ಯಜಮಾನರ ಹತ್ರ ಹೇಳ್ತೇನೆ. ಯಾವಾಗ? ಈಗಲ್ಲ, ಮತ್ತೆ ಈಗಲ್ಲ. ಅಲ್ಲ, ಇಷ್ಟು ಸಮಯ ನಿಷ್ಠೆಯನ್ನು ಕಾಪಾಡಿಕೊಂಡವ ಹೇಳ್ತೀಯಾ? ಬಿಡುದು ಇಷ್ಟು. ನಾಳೆ ಸೂರ್ಯೋದಯವಾದಾಗ ನಮ್ಮ ಯಜಮಾನರು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಅವರು ಆಸ್ಥಾನಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ವಿಚಾರ ಅವರಿಗೆ ಹೇಳ್ತೇನೆ. ಅಷ್ಟರವರೆಗೆ ನಾನು ಹೋಗುವ ಸ್ಥಿತಿಲಿ ಇಲ್ಲ. ಯಾಕೆ? ಈಗ ಮಧ್ಯರಾತ್ರಿ ಹೌದು, ಅವರು ಮಲಗಿದ್ದಾರೆ. ಮಲಗಿದ್ದ ಅವರ ಸ್ಥಿತಿ ಹೇಗಿದೆ ಯಾರಿಗೆ ಗೊತ್ತು. ಆದ್ದರಿಂದ ನಿದ್ರಾಭಂಗ ಮಹಾಪಾಪ ಅಂತ ಹೇಳಲಿಕ್ಕೆ ಹೇಳಿದ್ದೇನೆ. ಈಗ
ನನಗೆ ಹೇಳಲಿಕ್ಕೆ ಆಗುದಿಲ್ಲ. ನಾಳೆ ಸೂರ್ಯ ಉದಯಿಸುವಾಗ ವಿಚಾರ ಹೇಳ್ತೇನೆ. ಅಲ್ಲಿಯವರೆಗೆ ಎಂತ ಮಾಡುದು? ಸುಮ್ಮನೆ ಮಲಗುದಲ್ಲ, ಕೂತ್ಕೊಳ್ಳೋದಲ್ಲ. ನಾವು ಎಲೆ ಅಡಿಕೆ ತಿನ್ನುವ. ನನ್ನಲ್ಲಿ ಎಲೆ, ಅಡಿಕೆ, ಸುಣ್ಣ, ಹೊಗೆ ಸೊಪ್ಪು 4 ಬಗೆ ಇಲ್ಲ, ಬಾಕಿ ಎಲ್ಲ ಉಂಟು. ಅಷ್ಟೇ ಇಲ್ಲದೆ ವೀಳ್ಯ ಅಂತ ಆಗ್ತದ ಅಲ್ಲ, ತಿನ್ನುವುದಕ್ಕೆ ಬಾಯಿ ಉಂಟು ಅಂತ. ಅಷ್ಟೇಯ? ನಾವು ಎಲೆ ಅಡಿಕೆ ಜಾಗಿತ್ತಾ ಕೂತ್ಕೊಳ್ಳುವಾಗ ಬೆಳಗಾಗ್ತದೆ. ಹೌದಾ? ಇಲ್ಲದ ಅಜ್ಜಿಗೆ ಅಂತ ಹೇಳುವ. ಒಂದಾದ ಊರಿಂದ ಏನ್ ಅಜ್ಜಿಗತೆ? ಅಜ್ಜಿಗೆ ಏನಾದ್ರು ಎಲ್ಲಿಂದ ಶುರು ಆಗ್ತದೆ ಅದು? ಅಜ್ಜಿಯಿಂದ ಶುರುವಾಗುದು. ಹೌದಾ? ಅಜ್ಜಿನಲ್ಲಿ ಮುಗಿಯುವುದು. ಅಯ್ಯ, ಅಜ್ಜಿ ನಾಳೆ ನೋಡಿಕೊಂಬ ಹೇಳ ಹೇಳ್ತಿ ಇಲ್ವಾ? ಹಾಗಾಗಿ ಕೂತ್ಕೊಂಡು ಕೂಡ ನಿದ್ದೆ ನಿನ್ಗೆ ಒಂದು ಹೇಳಿದ ಅರ್ಥ ಆಗುದಿಲ್ವಾ? ಅರ್ಥ ಆಗಿಲ್ಲ. ನಾನು ಹೇಳಿದ್ದೇನು? ನಾನೇನು ಅರ್ಥ ಆಗಿಲ್ಲ. ಬಾಗಿಲ ಬಳಿಗೆ ಯಾರು ಬಂದರೂ ಕೂಡ ನಿರೂಪವನ್ನು ಹೊತ್ತೊಯ್ಯುವವನು ನೀನು ಅಲ್ವಾ? ಅದಕ್ಕೆ ಕಾಲಾಕಾಲದ ವಿವೇಚನೆ ಇಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾನು ಯಾವಾಗ ಬಂದಿದ್ದು ನಿನಗೇನು? ಬಾಗಿಲ ಬಟನ್ ನೀನು ಎಷ್ಟು ಕೆಲಸ ಮಾಡ್ಬೇಕು ಅಷ್ಟು ಮಾಡ್ಬೇಕು. ಹೆಚ್ಚು ಮಾತಾಡಿದ್ರೆ ಬಚಾಯಿಸಿ ನಿನ್ನನ್ನು. ಯಾರಲ್ಲೇ ಮಾತಾಡುದು? ಏನು? ಯಾರಲ್ಲೇ ಮಾತಾಡುದು? ನಿನ್ನಲ್ಲಿ ಜೋಕೆ? ಸೊರೆ ಏರ್ತದೆ. ಒರಳು ಕಾಣುವುದು ಮಾಂಗಲ್ಯ ಉಂಟು. ಹೌದು. ಕಾಲುಗಳು ಕಾಲುಂದ್ರ ಉಂಟು. ಮದುವೆಯಾದ ಹೆಣ್ಣೆಂಬುದು ಗೊತ್ತಾಯ್ತು. ಸತ್ಯ. ಮದುವೆಯಾದಂತ ಒಬ್ಬಳು ಹೆಣ್ಣು ಮಧ್ಯರಾತ್ರಿ ತಿರುಗಾಡಬೇಕು ಅಂತಾದ್ರೆ ಕೇಳಿದ್ ನಾನು. ಈ ಹೆಣ್ಣಾದಂತ ನಿನಗೆ ಈ ರಾತ್ರಿಯೇ ವೇಳೆಯಲ್ಲಿ ನಮ್ಮ ಯಜಮಾನರ ಕೆಲಸ ಅಂತದ್ದು ಬೆಳಗಾಗುವ ಸಾಹಿತ್ಯ ಇದು. ಅದು ವೈಯಕ್ತಿಕ. ಅದು ವೈಯಕ್ತಿಕ ನನ್ನಲ್ಲಿ ಹೇಳು, ನಾನು ಹೇಳ್ತೇನೆ. ಹಾಗೆ ಎಲ್ಲಿ ಸತ್ತಿದ್ದೀನಿ ನೀನು ರಾತ್ರಿ ಹೇಳಿ ಬರುವುದು? ಏನ ಒಬ್ಬ ಗೆಳೆಯನ ಮಾತಾಡ್ತೀನಿ. ಹತ್ರ ಒಂದು ನಾನು ಹೋಗ್ಬೇಕಾದ ಅಲ್ಲಿಗೆ ಮಾತಾಡ್ಬೇಕಾದವ ಅಲ್ಲಿಗೆ ಮಾತಾಡುದಲ್ಲ, ನೇತಾಡಿ. ಇವತ್ತಲ್ಲ, ನಾಳೆ ಬೆಳಿಗ್ಗೆ ಅಲ್ಲಿವರೆಗೆ ಹೇಳಲಿಕ್ಕೆ ಆಗುವುದಿಲ್ಲ. ಏನು ಮಾಡ್ತೀನಿ? ಹೌದಾ? ನಿನ್ನಲ್ಲಿ ಇಷ್ಟು ಗೊಬ್ಬು ಉಂಟು ಅಂತಾದ್ರೆ ನನ್ನಲ್ಲಿ ಎಷ್ಟು ಇರ್ಲಿಕ್ಕೆ ಹೇಳು? ಅಲ್ವಾ? ನಾನು ಏನು ಅಂತ ವಡಮಾಂಡೇಶ್ವರಿ, ಧನ್ವಂತರಿ, ಪಾಕದರ್ಶಿನಿ, ಎಲ್ಲಿ ಏನು ಬಳಸಬೇಕು ಅಂತ ಗೊತ್ತಿಲ್ಲ. ಪಾಕದರ್ಶಿಗೆ ಇರ್ತದ ಉಡ್ಲಿಕೇಶ್ವರಿ ಎಲ್ಲ ಹೊರಗೆ ಆಗಬೇಡ. ನಾಳೆಗೆ ಗೊತ್ತುಂಟು. ಇದೆರಡು ಎಲ್ಲಿ ಉಂಟು? ಇಲ್ಲೇ ಉಂಟು. ಸರಿ ನೋಡ. ಇಲ್ಲ ಮಾಡುದಿಲ್ಲ. ಹಾಗೆ ಬಂದದ್ದು ಯಾರದು? ನಾನಲ್ಲ. ಒಂದು ನಿಂತ ಕೂದಲೆಲ್ಲ ಆಯ್ತು. ಹೌದಾ? ಇಲ್ಲ ಇಲ್ಲ. ನೀವೇ ಅದು ಆರೋಪವಾಗುತ್ತೀರ. ನಿಮ್ಮಂತವ್ರಿಗೆ ತುಂಬಾ ಲಾಭ ಆಗ್ತದೆ. ಯಾಕೆ? 2 ವೇಷ ಒಬ್ಬರೇ ಮಾಡ್ತೀವಿ. ಒಬ್ಬರ ನೋಡಿದೆ ಚಾಣಾಕ್ಷ ನೀನು. ಇಷ್ಟ ಅದು ಮೊದಲೇ ಆದ್ರೆ ಇಷ್ಟೆಲ್ಲ ಆಗ್ತಿತ್ತು. ನಮ್ಮಯ್ಯ ಈಗ ನೀನು ಕಂಡದ್ದು ಎಂತದ್ದು? ಪಾಕದರ್ಶಿನಿ ಹೇಳ್ಬೇಡ. ಗೋರೆದಾಡೆ ನೀನು. ಇದು ಮೊದಲಾಗಿ ಇಷ್ಟ. ಆವೇಶ ಚಂದ ಅಲ್ವಾ? ಆವೇಶ ಚಂದ ಅಲ್ವಾ? ಬೇಡ, ಈ ವೇಷವೇ ಆಗಿತ್ತು. ನಾನು ಬದುಕಿ ಉಳಿದದ ಅಜ್ಜಿ ಪುಣ್ಯದಲ್ಲಿ ಭಯಂಕರ ವಿಷಯ ಅಂತದ್ದು ನಾನು ಮರೆತು ಹೋಯ್ತು. ನಿನಗೆ ಆಗ ಹೇಳಿದ ಬಂದಿತ್ತ? ಈಗ ಆಗ ಒಂದು 2-3 ಹೇಳಿದೆಯಲ್ಲ. ಹಳತ್ತು ಗುಂಗು 2 ಬರ್ಬೋದು.
ಯಾವಾಗ? ಆಗ ಹೇಳಿದ್ದು ಎರಡು. ಅದನ್ನೇ ಅದು ಹೇಳಿದ್ದು. ನೆನಪಿಲ್ಲ ಈಗ. ಹಾ. ನಾನು ಏನಂತ ಹೇಳ್ಬೇಕು ಈಗ ಹೋಗಿ? ನೀನು ಹೋಗಿ ನಾರಿಯವರುಗಳು ಬಂದಿದ್ದಾಳೆ, ಮಾತನಾಡುವುದಕ್ಕೆ ವಿಷಯಗಳುಂಟಂತೆ, ಈಗಲೇ ಸಮಯ ಉಂಟಾ ಅಂತ. ಸಮಯ ಉಂಟಾ ಅಂತಲ್ಲ, ಈಗಲೇ ಹೋಗದೇ